ವೇದಮೂರ್ತಿ ಸರ್ ನಮಸ್ಕಾರ. ಶರಣು ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಫಸ್ಟ್. ಸರ್ ನನ್ನ ಹೆಸರು GS ವೇದಮೂರ್ತಿ. ನಾವು ಈ ಹಾಲಿ ನಿವೃತ್ತ ಶಿಕ್ಷಕರು ಸರ್, ಶಿವಪುರ. ನಮ್ಮ ಆತ್ಮೀಯರು ಜಯದೇವಪ್ಪರು ಅಂತ ಹೇಳಿ. ಜಯದೇವಪ್ಪರೇ ನಿಮ್ಗೆ ನಮಸ್ಕಾರ. ನಮಸ್ಕಾರ. ನಮ್ಮ ನಿವೃತ್ತ ಸಂಘದ ಕಾರ್ಯದರ್ಶಿಗಳು, ಮಹಾನ್ ವ್ಯಕ್ತಿಗಳು ಸರ್. ಈಗ ನಾವು ಈ ಹಿಂದೆ ನಮ್ಮ ತೋಟದಲ್ಲಿ ಮಳಲ್ ಬೋರನ್ನ ಮಾಡ್ಬೇಕು ಅಂತ ಶುರು ಮಾಡ್ಕೊಂಡ್ವಿ. ಸರ್ ಎಷ್ಟು ವರ್ಷದಿಂದ ಅದ್ರ ಕಲ್ಪನೆ ಬಂತು ನಿಮಗೆ? ನಮಗೆ 82 ಸರ್, 82ರಲ್ಲಿ 1982ರಲ್ಲಿ ಮರಳು ಬೋರ್ ಮಾಡ್ಬೇಕನ್ನ ಒಂದು ಕಾನ್ಸೆಪ್ಟ್ ಬಂತು. ಅದಕ್ಕಿಂತ ಬಿಫೋರ್ ರಿಂಗ್ ಬಾವಿ ಮಾಡಿದ್ವಿ. ಪಾಪ ಬಹಳ ವೆಚ್ಚ ಮಾಡ್ಕೊಂತಾರ ರೈತರು ಅಂತ ಹೇಳಿ ಈ ಮರಳು ಬೋರ್ ಅನ್ನ ನೋಡ್ಕೊಂಡ್ ಬಂದ್ವಿ. ಆಂಧ್ರದವ್ರು ಯಾರೋ ಒಬ್ರು ಎಲ್ಲಿ ನೋಡಿದ್ರಿ ಮರಳು ಬೋರ್ನ ಫಸ್ಟ್ ನೀವು ನೋಡಿದ್ದು? ಫಸ್ಟ್ ಕಾಕನೂರು ಅಂತ ಸಂತೆಬೆನ್ನೂರು ಪಕ್ಕ, ಚನ್ನಗಿರಿ ತಾಲೂಕು ಕಾಕನೂರು. ಚನ್ನಗಿರಿ ತಾಲೂಕು ನಿಮ್ಗೆ ಹತ್ರ ಅದೇನು ದೂರ ಇಲ್ಲ? ಇದೇ ಹಿರೇಹಳ್ಳನೇ ಅಲ್ಲಿ ಹೋಗುತ್ತೆ. ಇದೇ ಇಲ್ಲಿಂದ ನೀರೇ ಅಲ್ಲಿಗೆ ಹೋಗೋದು ಸರ್. ದೊಡ್ಡಕಟ್ಟೆ, ಅರಳಿಕಟ್ಟೆ ಆ ನೀರೇ ಸರ್. ಹಂಗಾಗಿ ಅಲ್ಲಿ ಕಾಕನೂರು ಬೇರೆ ತಾಲೂಕು ಬೇರೆ ಜಿಲ್ಲೆ ಆದ್ರೂನು ಹಿರೇಹಳ್ಳದ ವಿಷಯದಲ್ಲಿ ಒಂದೇ ಸೋರ್ಸ್ ಅನ್ನ ಹಂಚ್ಕೊಂತ ಇದೀವಿ ಸರ್ ನಾವು. ಅವರು ಸರಿ ಅಲ್ಲಿ ನೋಡಿದ್ರಿ, ಅಲ್ಲಿ ನೋಡ್ಕೊಂಡ್ ಬಂದು ತಿರ್ಗಾ ಮಾರನೇ ದಿನಲೇ ಆ ಇನ್ಸ್ಟ್ರೂಮೆಂಟ್ಸ್ ನೆಲ್ಲ ರೆಡಿ ಮಾಡ್ಕೊಂಡ್ರಿ. ನೀವೇ ಅದಕ್ಕೆ ಬೇಕಾದಂತ ಇಂಪ್ಲಿಮೆಂಟ್ಸ್ ಇನ್ಸ್ಟ್ರೂಮೆಂಟ್ಸ್ ಏನೇನ್ ಬೇಕು ಟೂಲ್ಸ್ ಅನ್ನ ರೆಡಿ ಮಾಡ್ಕೊಂಡು ಆ ರಿಗ್ ಅನ್ನ ತೆಗಿಯಕ್ ಶುರು ಮಾಡಿದ್ವಿ ಸರ್. ಕೈಯಲ್ಲಿ 5 ಜನ ಸುತ್ತರಿಯರ್ ಸರ್. ಹಿಂಗೆ ಹಾಕೊಂಡು ಸುತ್ತರಿತಾ 10 ಅಡಿ ಮೇಲ್ ಮಣ್ಣು ತೆಗೆದ್ಬಿಟ್ರೆ ಆ ಕೆಳಗಡೆ ಪ್ಯೂರ್ ಸಿಮೆಂಟ್ ಹಾಕಂತ ಮರಳಿದೆ. 10 ಅಡಿ ಮಾತ್ರ ಮಣ್ಣಿದೆ ಮೇಲ್ಮಣ್ಣು. 10 ಅಡಿ ಮಾತ್ರ ಹಾಲಿನ ಮೇಲೆ ಕೆನೆ ಇದ್ದಂಗೆ ಮಾತ್ರ ಫಸ್ಟ್ ಕ್ಲಾಸ್ ಫಿಲ್ಟರ್ ಮರಳು. ತೀರ್ಥಹಳ್ಳಿ ಮರಳನ್ನ ಓವರ್ಟೇಕ್ ಮಾಡಿ ಅಷ್ಟು ಒಳ್ಳೆ ಅದನ್ನ ಫಿಲ್ಟರ್ ಪ್ಯೂರಿಫೈ ಏನ್ ಇರ್ತದೋ ಅದೇ ಮರಳು ಸಿಕ್ತು ಸರ್. ಸರ್ ಅದು ಮರಳು ಮಣ್ಣಿನ ವಲಯ ದಾಟಿದ ತಕ್ಷಣ ಮರಳು ಸ್ಟಾರ್ಟ್ ಆಗ್ತದೆ. 10, 11, 12 ಡಿಪೆಂಡ್ಸ್. ಒಂದೊಂದು ಹೊಲದಲ್ಲಿ 10 ಅಡಿಗೆ ಸಿಗ್ಬೋದು, 15 ಅಡಿಗೂ ಮರಳಿನ ಲೇಯರ್ ಬರುತ್ತೆ. 15 ಅಡಿದು ಸಿಕ್ಕಿರೋದು ನಮಗೆ ರೇರ್ ಸರ್. ಎಲ್ಲ 10, 12 ಅಡಿಗೆ ನಮ್ಮ ಏರಿಯಾದಲ್ಲೆಲ್ಲ 5 ಅಡಿಗೆ ಸಿಕ್ಕಿದಾವೆ ಸರ್. ಅಂತ ಸಂದರ್ಭಗಳು ಇದಾವೆ. ನಾವು ಆಮೇಲೆ ಮಳೆ ಸಿಕ್ಕ ಮೇಲೆ ನಮ್ ಕೊರಿಯಾ ಅಂತ ಇನ್ಸ್ಟ್ರೂಮೆಂಟ್ ಬರ್ತಾ ಇರ್ಲಿಲ್ಲ. ಅದ್ ಕೇಸಿಂಗ್ ಎಳೆ ಬಿಟ್ಕೊಂಡು ಮತ್ತೆ ಅದ್ರ ಒಳಗೆ ಮಳೆ ತೆಗಿಯ ಅಂತ ಒಂದು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ವಿ ಸರ್. ಅದ್ರ ಮುಖಾಂತರ ಕುಟ್ಟಿ ತೆಗೆದು ಬಿಟ್ರೆ ಮಳ್ಳೆಲ್ಲ ಬರ್ತಿತ್ತು. ಮಳ್ಳು ಹೊರ ಬಂತು ಅಂದ್ರೆ ಮಳ್ಳು ಹೊರ ಬರದ ತಕ್ಷಣ ಕೇಸಿಂಗ್ ಕೆಳಗೆ ಹೋಗ್ತಾ ಒಂದ್ 20 ರಿಂದ 25 ಅಡಿ ಸರ್. ಪ್ಲಾಸ್ಟಿಕ್ ಕೇಸಿಂಗ್ ನಮ್ಮಲ್ಲಿ 28 ಅಡಿನೇ ಲಾಸ್ಟ್ ಮರಳು ಬೋರ್, ಫಿಲ್ಟರ್ ಬೋರ್. ಅದಕ್ಕಿಂತ ಜಾಸ್ತಿ ಎಷ್ಟು ಯಾವ ಹೋಗಿಲ್ಲ ಸರ್. ಹಾಗಾಗಿ ನಮ್ದು ಸಕ್ಸಸ್ ಆಯ್ತು. 23 ಅಡಿಗೆ ಈ ಬೋರು 23 ಅಡಿ ಆಳ ಇದೆ. 23 ಅಡಿ ಆಳ ಇದೆ. ಅದ್ರೊಳಗೆ ನೀರಿನ ಡೆಪ್ತ್ ಎಷ್ಟಿತ್ತು ಅಂತಂದ್ರೆ 14 ಅಡಿ ನೀರ್ ನಿಂತಿತ್ತು ಸರ್. 14 ಅಡಿ. ನಾವು ಆ ಪೈಪ್ ಅನ್ನ ಇಳೆ ಬಿಡ್ತೀವಿ. ಫಸ್ಟ್ ಅದನ್ನ ಮತ್ತ ಆಲ್ಟರ್ ಮಾಡಿದೆ ಸರ್. 4 ಇಂಚಿ ಪೈಪ್ ಇಳೆ ಬಿಡೋರು ಆಂಧ್ರದವರು. ನಾನೇನ್ ಮಾಡಿದೆ, ಮತ್ತದ ಕಾಸ್ಟ್ ಜಾಸ್ತಿ ಅಲ್ಲ ರೈತನಿಗೆ. ನಮಗೆ ಫಿಲ್ಟರ್ ಅಷ್ಟೇ ಸಾಕು, 2 ಅಡಿ ಫಿಲ್ಟರ್. 2 ಅಡಿಗೆ 4 ಇಂಚಿದ ಹಾಕಿ ಮೇಲೆಲ್ಲ 2.5 ಹಾಕ್ಬಿಟ್ರೆ ಇವನ್ ಆಲ್ಸೋ ಸೆಕ್ಷನ್ ಪೈಪ್ ಆಗ್ಬಿಡ್ತದೆ ಮೋಟ್ರಿಗೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆಲ್ಟರ್ ಮಾಡಿ ಕೆಳಗಡೆ 2 ಅಡಿ ಮಾತ್ರ 4 ಇಂಚ್ ಮೇಲೆ 2.5. ಆ ಕೆಳಗಡೆ ಅದನ್ನ ಬ್ಲಾಕ್ ಮಾಡಿಬಿಟ್ಟು ಕ್ಯಾಪ್ ಹಾಕಿ ಬ್ಲಾಕ್ ಮಾಡಿ ಪಕ್ಕ ಎಲ್ಲ ಹೋಲ್ ಮಾಡ್ತಿದ್ವಿ ಆಕ್ಸಲ್ ಬ್ಲೇಡ್ ತಗೊಂಡು ಹೋಲ್ ಮಾಡಿ ಆ ಕೇಸಿಂಗ್ ಪೈಪ್ ಅಲ್ಲಿ ಇದನ್ನ ಇಡೋದು. ಇಟ್ಟಾದ್ಮೇಲೆ ಆ 2 ಅಡಿಗೆ ತುಂಬವಷ್ಟು ಸಣ್ಣ ಮರಳಿನ ಕಲ್ಲುಗಳನ್ನ ಸುತ್ತ ಜೋಡಿಸಿ ಈ ಕೇಸಿಂಗ್ ಪೈಪ್ ಅನ್ನ ಕಬ್ಬಣ ಕೇಸಿಂಗ್ ಪೈಪ್ ರಿಮೂವ್ ಮಾಡಿ ಮೋಟರ್ ಕೊಂಡ್ರಿಸ್ಬಿಟ್ರೆ ಒಂದೇ ದಿನದಲ್ಲಿ 10 ಎಕರೆಗೆ ಆಗೋಷ್ಟು ನೀರು ಸರಿ. ಇದು ಅವತ್ತು ಬೋರ್ ಕೊಡೋದ್ಮೇಲೆ ಸಕ್ಸಸ್ ಆಯ್ತು. ಸಕ್ಸಸ್ ಆದ್ಮೇಲೆ ನೀವು ಈ ಮೋಟರ್ ತಂದ್ರಿ, ಸೆಂಟ್ರಿಫ್ಯೂಗಲ್ ಮೋಟರ್ ತಂದ್ರಿ. ಇದು ಸುಮಾರು ಈ ಕಿರ್ಲೋಸ್ಕರ್ ಮೋಟರ್ಗಳು, ಹಳೆಯ ಕಾಲದ ಮೋಟರ್ಗಳು ಇವತ್ತು ನಮ್ಮ ರೈತರಿಗೆ ಹಾಕ್ಬಿಟ್ಟಿದ್ದಾವೆಲ್ಲ, ಎಲ್ಲೂ ಇಲ್ಲ. ಆದ್ರೆ ಒಂದು ಗ್ರೇಡ್ ಸರ್, ಅಷ್ಟು ಸ್ಕ್ರಾಪ್ ಉಪಯೋಗ ಇಲ್ಲ ಅಂತೀವಿ. ಇವತ್ತಿಡೀ ನಿಮ್ ತೋಟನ ಇದು ಸಾಕ್ತಾ ಇದೆ ಅಂತ ಒಂದು. ಸರಿ, ಇದು ಈ ಮೋಟರ್ ಹಾಕಿ ಎಷ್ಟು ವರ್ಷ ಆಯ್ತು ಅಂದಾಜು? ಈಗ 87ರಲ್ಲಿ ಹಾಕಿದ್ದು. 87ರಿಂದ ಇಲ್ಲಿವರೆಗೂ ಮಧ್ಯೆ ಮಳೆಗಾಲ ಕಡಿಮೆ ಆದಾಗ ನೀರು ಗ್ಯಾಪ್ ಆಗ್ತವೆ. ಮಳೆಗಾಲ ಮತ್ತೆ ಚೆನ್ನಾಗಾಯ್ತು ಅಂದ್ರೆ ಮತ್ತೆ ಸ್ಟಾರ್ಟ್ ಆಗ್ಬಿಡ್ತಾವೆ. ನಾನು ರೈತನಿಗೆ ಏನ್ ಹೇಳ್ತಿದ್ದೆ, ಇದೆಷ್ಟು ವರ್ಷ ಬರ್ತದೆ, ಎಷ್ಟು ವರ್ಷ ಅಂತನ್ಬೇಡ, ಮಳೆ ಎಷ್ಟು ವರ್ಷ ಇರ್ತೋ ಅಷ್ಟು ವರ್ಷ. ಅದು ಒಂದು ಆ ಮರಳಿನ ಲೇಯರ್ ಇದೆ ಅಲ್ಲ ಸರ್, ಅದು ಸ್ಪಾಂಜ್ ಅಂತ. ಸ್ಪಾಂಜ್ ಅದು ನೀರನ್ನ ಹೋಲ್ಡ್ ಮಾಡಿ ಇಡಷ್ಟು ಆ ದೇವರು ಸೃಷ್ಟಿ ಮಾಡಿದ್ದಾರೆ. ಸ್ಪಾಂಜ್ ಡ್ಯಾಮೇಜ್ ಆಗಬಹುದು ಅಷ್ಟೇ. ಈ ಮರಳಂತೂ ಸಾವಿರಾರು ವರ್ಷ ಲೈಫ್ ಅಲ್ಲಿ ಸರ್. ಹೌದು, ಆ ತರದಲ್ಲಿ ಟೆಕ್ನಾಲಜಿ ಮಾಡ್ಕೊಂಡು ಇದು ಮೋಟರ್ ಹಾಕಿ ಸರ್. ಕಂಟಿನ್ಯೂ ಈ ಒಂದು ಪೈಪ್ ಅಲ್ಲಿ ಎಷ್ಟು ಇಂಚ್ ನೀರು ಬರ್ತದೆ ನಮಗೆ?
2.5 ಇಂಚ್ ಫುಲ್ ಅಂದ್ರೆ ಗೇಜ್ ಅಲ್ಲಿ ಆದ್ರೆ 4-5 ಇಂಚ್ ನೀರು ಸರ್. 4-5 ಇಂಚ್ ನೀರು ನಮ್ಮ ನಾವು 2.5 ಇಂಚ್ ಪೈಪ್ ಹಾಕಿದ್ರೆ 2.5 ಅಡಿ ದೂರ ಹೊಡಿತೈತೆ, ದೂರ ಪಂಪ್ ಆಗುತ್ತೆ. ಸರ್ ಈಗ ಒಟ್ಟು ಇದು ಎಷ್ಟು ಎಕರೆ ಜಮೀನು ಇದು? ನಮ್ದು ಇದು 8 ಎಕರೆ ಭೂಮಿ ಸರ್. 8 ಎಕರೆಗೂ 8 ಎಕರೆಗೂ ಇದೊಂದೇ ಮೋಟರ್ ಸರ್. ಮೊದಲು ನೀರು ಹಾಯಿಸ್ತಾ ಇದ್ರೆ? ಈಗಲೂ ನಾನು ಇಲ್ಲೇ ತನಕಲ್ಲೂ ಐನೀರ್ನೇ ಬಿಟ್ಟಿನಿ ಸರ್. ಬಿಟ್ಟಿದೆ. ಮತ್ತೆ ಡ್ರಿಪ್ ಅಲ್ಲೂ ಹಾಯಿಸ್ತಾರೆ? ಎರಡಕ್ಕೂ ಇದೆ. ಡ್ರಿಪ್ ನಲ್ಲೂ ಇದೆ. ಐನೀರ್ ಯಾಕೆ ಕೊಡ್ತೀರಿ ಜಾಸ್ತಿ ಅನ್ನೋದಕ್ಕೆ ನಾವೇ ಮಾಡಿದ್ವಿ ಡ್ರಿಪ್ ಹಾಕಿನಿ. ಸರ್ ಈಗ ಇಷ್ಟರಲ್ಲಿ ಎಷ್ಟು ಅಡಿಕೆ ಇದೆ, ಎಷ್ಟು ತೆಂಗಿದೆ? ನಮ್ದಿದು 1.5 ಎಕರೆ ಅಡಿಕೆ ಇದೆ ಸರ್. ಇನ್ನ ಉಳಿಕೆದೆಲ್ಲ ತೆಂಗಿದೆ. ತೆಂಗು ಎಷ್ಟು ನಂಬರ್ ಇದೆ? ಎಷ್ಟು? ತೆಂಗು 250 ಮರ. 250 ಮರ. ಸರ್ ಇದು ತೆಂಗು ಎಷ್ಟು ವರ್ಷದ ಮರ? ತೆಂಗು 73ರಲ್ಲಿ ಕಟ್ಟಿದ್ವಿ. ಅಂದ್ರೆ ತೆಂಗು ಮೊದಲೇ ಕಟ್ಟಿದ್ರಿ? ಬೋರ್ ತೆಂಗು ಕಟ್ಟಿದ್ವಿ ಸರ್. ಇಲ್ಲಾಂದ್ರೆ ಅಷ್ಟು ಅಡಿಕೆ ತೋಟ ಮಾಡ್ತೀವಿ. 45 ವರ್ಷ. 45 ವರ್ಷದ ತೆಂಗು. ಹಾಗೆ ಇದಾದ್ಮೇಲೆ ಸುಮಾರು ಒಂದು 100-150ರಿಂದ 200 ಬೋರ್ ಮಾಡಿಕೊಟ್ಟಿನಿ ಸರ್. ಈ ತರದ ಬೋರ್ ಫಸ್ಟ್ ಆದ್ಮೇಲೆ 200 ಬೋರ್ ನಿಮ್ಮ ಶಿವಪುರ ಸುತ್ತಮುತ್ತ? ಹೌದು. ಈ ಹಳ್ಳ ಎಲ್ಲೆಲ್ಲಿ ಹೋಗಿದೋ ಅದ್ರ ಜೊತೆಯಾಗೆ ಹೋಗಿನಿ ಸರ್. ಹೋಗಿ ನಿಮ್ಮ ಹೊಲ್ದ ಬೋರ್ ಆಗುತ್ತಪ್ಪ, ನಾನು ಬೋರ್ ಮಾಡ್ಕೊಡ್ತೀನಿ ಅಂತ. ಹೆಂಗಾಗುತ್ತೆ, ಎಷ್ಟಾಗುತ್ತೆ? 2,000 ಆಗುತ್ತೆ. ಆಯ್ತು ಅಂತ ಹೇಳಿ ಅವ್ರೊಳ ಮಾಡೋದು. ಆಮೇಲೆ ಪಕ್ಕದಂತ ನಿಂದ್ರಾಗೆ ಒಂದು ಟ್ರೈ ಮಾಡೋಣ, ಅದ್ರಾಗ ಆಗ್ಲಿಲ್ಲ ಅಂದ್ರೆ ಇವ್ರೊಲ್ದಾಗೆ ಬೋರ್ ಮಾಡೋದು ಸರ್. ಅವ್ರಿಗೆ ಕನೆಕ್ಟ್ ಹಾಕೋದು. ನಿಮಗೆ ಜಾಸ್ತಿ ಯಾರು ನೀರನ್ನ ಅವ್ರಿಗೆ ಕೊಡ್ರಿ. ವ್ಯವಸ್ಥೆ ಎಲ್ಲ ಅವ್ರದೇ ದುಡ್ಡು ಖರ್ಚು. ನೀವು ನೀರ್ ಹಾಸ್ಕೊಳ್ರಿ, ಅವ್ರಿಗೂ ಆಗುತ್ತೆ. ಅವ್ರಿಗೂ ಆಗುತ್ತೆ. ಖರ್ಚು ಎಷ್ಟು ಅಂದ್ರೆ ನೀವು ಒಂದು ಬೋರ್ಗೆ? 2,000. ಸರಿ, 2,000 ರೂಪಾಯಿ. ಅದಕ್ಕೂ ಎಷ್ಟು ಮಾತುಗಳಲ್ಲ. ಅಯ್ಯೋ, ನನಗೆ 2,000 ಪೂರ ಕೊಟ್ಟೇ ಇಲ್ಲ ಸರ್. ಅವತ್ತಿನ ದಿನದಾಗೆ ನಾನು ದುಡ್ಡು ಅಷ್ಟು ವಸೂಲು ಮಾಡಿದ್ರೆ ಇವತ್ತಿನ ದುಡ್ಡಿಗೆ 25 ಲಕ್ಷ ಸರ್. 25 ಲಕ್ಷ ಅಷ್ಟನ್ನ ಜನಗಳ ಮೇಲೆ ಬಿಟ್ಟಿನಿ ಸರ್ ನಾನು. ಆ ತರದಲ್ಲಿ ನಿಮ್ಮ ಮರಳಿನ ಬೋರಿನ ಟೆಕ್ನಾಲಜಿ ತುಂಬಾ ಪಾಪ್ಯುಲರ್ ಆಯ್ತು. ಕೂಲರ್ 5 ಜನ ಕೂಲರಿಗೆ ಆ ನಂತರ ಆ ಪೈಪಿಂಗ್ ಖರ್ಚು ಮಾತ್ರ ದುಡ್ಡು ಇಸ್ಕೊಂಡ್ ರೈತರಿಗೆ ಮಾಡ್ಕೊಡ್ತೀನಿ. PVC ಪೈಪ್ ಹಾಕ್ತಿರಲ್ಲ ಅದೊಂದೇ ಅಷ್ಟೇ. ಲೇಬರ್ ಅಷ್ಟೇ. ನಾನು ಮಿಷಿನ್ ನಾಗ ನಾನೇ ಡೀಸೆಲ್ ಹಾಕಲ್ಲ, ನಂತರ ನೀನು ಬೆಳೆ ಬೆಳ್ಕೊಂಡ್ ಕೊಡು ಅಂತ ಹೇಳಿ ಮಾಡಿಕೊಟ್ಟು ಅಷ್ಟೇ. ಒಂದು ಬೋರ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಂತಿದ್ರಿ? 2 ಗಂಟೆ ಸಾಕು. 2 ಗಂಟೆ ಸಾಕು. 2 ಗಂಟೆ ಒಂದೊಂದು ಬೋರ್. 2 ಗಂಟೆಯಲ್ಲಿ 10ರಿಂದ 20 ಎಕರೆಗೆ ಹಾಕ ನೀರು ಅದೆಲ್ಲ ಸೆಟ್ಟಿಂಗ್ ಮಾಡಕ್ಕೆ ಒನ್ ಡೇ ಬೇಕಾಗುತ್ತೆ. ಆದ್ರೆ ಅದನ್ನ ಕೊರೆಯಕ್ಕೆ 2 ಗಂಟೆ ಸಾಕು. ಸರಿ, ಇವತ್ತು ಜೀವಂತ ಎಷ್ಟು ಬೋರ್ಗಳಿದಾವೆ ನಿಮ್ ಶಿವಪುರದಲ್ಲಿ? ಈಗ ನಮ್ಮೂರಲ್ಲಿ ಒಂದು 25 ಬೋರ್ ಒಂದು 15-20. ಮೊದಲು ಸರ್ ನೀವು ಎಷ್ಟಿದ್ದು ಮೊದಲು? ಅವಾಗಿಂದ ಇರವೆ ಸರ್, ಮತ್ತೆ ಯಾರು ಮಾಡಿಸಿಲ್ಲ. ಅಲ್ಲ ಒಟ್ಟು ನೀವು ಅವಾಗಲೇ ಎಲ್ಲರಿಗೂ ಎಲ್ಲಾ ತೋಟಗಳಿಗೂ ಮಾಡಿಸ್ಬಿಟ್ಟಿವಿ ಸರ್. ಒಂದ್ 50 ಬೋರ್ ಇರ್ಬೋದು ಸರ್. ಇಲ್ಲೇ 10 ಬೋರ್ ಅದಾವೆ. 25 ಬೋರ್ ಮೇಲೆ 50 ಬೋರ್ ಇರ್ಬೋದು ಸರ್. ಈಗ ನಿಮ್ಮೂರ ಆಯ್ತು, ಮತ್ತೆ ಈ ಹಳ್ಳ ಹೋದಂಗೆ ಮತ್ತೆ ಮುಂದೆ ಈ ಹಳ್ಳ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಸರ್, ಹಾವಿನಟ್ಟಿ ಕೇಳಿರಲ್ಲ? ಹಾವಿನಟ್ಟಿಯಿಂದ ಎಮ್ಮೆಹಟ್ಟಿ, ಇಡೇಹಳ್ಳಿ, ಗುಂಡೇರು, ಮಾಳೇನಹಳ್ಳಿ, ಆನಂತರ ರೈಲ್ವೆ ಸ್ಟೇಷನ್, ಗುಂಡಿಮಡು, ಶಿವಪುರ, ದಾಸಿಕಟ್ಟೆ, ರಾಮಘಟ್ಟ, ಚಿಕ್ಕನ್ ಕಟ್ಟೆ, ಚಿಕ್ಕನ್ ಕಟ್ಟೆ ಆದ ತಕ್ಷಣ ಗಂಗೂರು, ಹಿರಿಗಂಗೂರು, ಅಲ್ಲಿಂದ ಕಾಕ್ನೂರಿಂದ ನುಗ್ಗಿಹಳ್ಳಿಯಿಂದ ಸೂಳೆಕೆರೆ ಟಚ್ ಆಗೋವರೆಗೂ ಸಾಕಷ್ಟು ಬೋರ್ಗಳು. 1,000 ಬೋರ್ ಇರ್ಬೋದು. ಸರ್, ಈಗ ನೀವು 2 ಹಳ್ಳಗಳು ಹೇಳ್ತೀರಿ. ಒಂದು ಕರ್ಲಹಳ್ಳ, ಒಂದು ಮತ್ತೊಂದು ಹಿರೇಹಳ್ಳ ಅಂತ ಇನ್ನೊಂದು ಬರುತ್ತೆ. ಈಗ ಮರಳು ಜಾಸ್ತಿ ಈ ಹಳ್ಳದ ಬಾಜುಕಿದೆಯೋ ಆ ಕಡೆ ಹಳ್ಳಕ್ಕಿದೆಯಾ? ಹಿರೇಹಳ್ಳಕ್ ಜಾಸ್ತಿ ಇದೆ ಸರ್, ಆದ್ರೆ ಕ್ವಾಲಿಟಿ ನೀರು ಕರ್ಲಹಳ್ಳದವ ಸರ್. ಕರ್ಲಹಳ್ಳದ ನೀರು ಅಂತ, ಆದ್ರೆ ಹೆಸರು ಮಾತ್ರ ಕರ್ಲ ಅಂತ. ಆದ್ರೆ ನೀರು ಬಹಳ ಕ್ವಾಲಿಟಿ ನೀರು ಈ ಕಡೆಯಿಂದ ಬರೋ. ಸರ್, ಈಗ ನನಗೊಂದು ಕ್ಯೂರಿಯಾಸಿಟಿ. ಈಗ ನೀವು ಇಷ್ಟೆಲ್ಲ ಕೆಲಸಗಳು ಮಾಡ್ಬೇಕಾದ್ರೆ ಮರಳು 10ರಿಂದ 12 ಅಡಿಗೆ ಟಚ್ ಆಗುತ್ತೆ, ಅಲ್ಲಿವರೆಗೂ ಮಣ್ಣಿದೆ. ಅದು ಮರಳು ಎಲ್ಲಿವರೆಗೂ ಇದೆ ಕೆಳಗೆ? ಎಲ್ಲಾದ್ರೂ ಪ್ರಯೋಗ ಮಾಡಿದ್ರೆ? ಒಂದು 25 ಅಡಿ ಮೇಲೆ ಸುಮಾರು 16 ವರ್ಷ ಕಳೆದ ಮೇಲೆ 80ರಲ್ಲಿ ನಮಗೆ 80ಗಿಂತ ಬಿಫೋರ್ ಸರ್, 80ರಲ್ಲಿ ಯಾರೋ ಈ ರಿಂಗ್ ವೆಲ್ ಮಾಡ್ತಾರಂತೆ ಅಂತ ಇಲ್ಲೇ ಸಂತೆಬೆನ್ನೂರು ಪಕ್ಕ ಕಾಕ್ನೂರು ಅಂತ ಬರ್ತದೆ, ಅಲ್ಲಿಗೆ ಹೋಗಿ ನೋಡ್ಕೊಂಡ್ ಬಂದ್ವಿ ಸರ್. ಆ ರಿಂಗ್ ವೆಲ್ಗೆ ಬಹಳ ಇನ್ವೆಸ್ಟ್ ಮಾಡಿದ್ರು ಅವರು. ಆಮೇಲೆ ಕಡಿಮೆ ಖರ್ಚಲ್ಲಿ ಮಾಡ್ಬೋದಾ ಅನ್ನೋ ಜಾಗಗಳನ್ನೆಲ್ಲ ನೋಡಿದ್ವಿ. ನೋಡಿ ಬರೀ 10 ಫೀಟ್ ಡಯಾಮೀಟರ್ 10 ಫೀಟ್ ಡಯಾಮೀಟರ್ ಕಟ್ಬಹುದು ಅನ್ನೋದು ಗೊತ್ತಾಯ್ತು. ಅವರು 25 ಡಯಾಮೀಟರ್ ಕಟ್ಟಿದ್ರು ಸರ್. ಆ ನಂತರ ನಾವು ಸ್ವಂತಕ್ಕೆ ಮಾಡ್ಬೋದಾ ಅಂತ ನಾನು ನಮ್ಮ ತಮ್ಮ ಪ್ರಯತ್ನ ಪಟ್ವಿ. ನಾವೇ ಬಾರ್ ಬೆಂಡರ್ ಮಾಡಿದ ಅಷ್ಟು ಕೆಲಸನ ನಾವೇ ಸ್ವಂತಕ್ಕೆ ಮಾಡಿ, ನಮ್ಮ ಅಕ್ಕ ತಂಗಿಯರು ನಾವೇ ಅಣ್ಣ ತಮ್ಮಗಳು ಸೇರ್ಕೊಂಡು ಒಂದು ರಿಂಗ್ ವೆಲ್ ಅನ್ನ ನಿರ್ಮಾಣ ಮಾಡಿದ್ವಿ. ನಿರ್ಮಾಣ ಮಾಡಿ ಅದನ್ನ ಫಿಕ್ಸ್ ಮಾಡಿ ಕರೆಂಟ್ ಮೋಟರ್ ಇಟ್ಟೆ ಸರ್. ಆ 10 ಅಡಿ ಡಯಾಮೀಟರ್ ಜಾಗದಲ್ಲಿ ಸುಮಾರು 5 ಅಡಿ ನೀರು ನಿಲ್ಲದು. ಇಷ್ಟಾಗಲ್ಲ. ಸುಮಾರು ಅದನ್ನ ತೆಗೆದಾಕಿರೆ
ಒಂದ್ 5,000 ಲೀಟರ್ ನೀರ್ ಇರ್ಬೋದು ಅಷ್ಟೇ. ಅಷ್ಟು. ಆದ್ರೆ 5 HP ಮೋಟರ್ ಸ್ಟಾರ್ಟ್ ಆಗ್ಬಿಟ್ರೆ ಸರ್ ಸುಮಾರು 15 ಅಡಿ ದೂರ ನೀರು ಹೊಡಿಯೋದು. 15 ಅಡಿ ದೂರ ಹೊಡೆದು 24 ಅವರ್ಸ್ ತಿಂಗಳಗಟ್ಲೆ ಕರೆಂಟ್ ರೆಗ್ಯುಲರ್ ಐತೆ ಅಂದ್ರೆ ತಿಂಗಳಗಟ್ಲೆ ನೀರು ನಿಲ್ತಿರಲಿಲ್ಲ. ಇಲ್ಲಿ ನೀರ್ ಎಷ್ಟು ಹೊರಗೆ ಔಟ್ಲೆಟ್ ಆಗುತ್ತೋ ಇನ್ಪುಟ್ ಅಷ್ಟು ಬರೋದು ಸರ್. ಹೊಡ್ಕೊಂಡು ನೀರ್ ಬಂದ್ಬಿಡೋದು ಅಷ್ಟು. ನಮಗೆ 5 ಅಡಿ ನೀರು ಖಾಲಿ ಆಗ್ಬಿಡೋದು. ಖಾಲಿ ಆಗಿ 2 ಅಡಿ ಮಾತ್ರ ಉಳ್ಕೊಳ್ಳೋದು. ಆ 2 ಅಡಿ ಖಾಲಿ ಆಗ್ತಾ ಇರಲಿಲ್ಲ, ರೆಗ್ಯುಲರ್ ಆಗಿರೋದು. ಹಾಗೆ ಆಮೇಲೆ ನಾವು ಅದನ್ನ ನೋಡಿ ಅಕ್ಕಪಕ್ಕದರೆಲ್ಲ ಭಾಳ ಚೆನ್ನಾಗೈತೆ ನಾನು ಮಾಡ್ತೀನಿ ಅಂತ ಹೇಳಿ ನಾವೆಲ್ಲ ಶುರು ಮಾಡಿದ್ವಿ ಸರ್. ಶೇಂಗಾ ಬೆಳೆದ್ವಿ. ಆ ನಂತರ 4-6 ವರ್ಷ ರಿಂಗ್ ವೆಲ್ ಎಲ್ಲ ತಯಾರಾಗ್ತಾ ಯಾರೋ ಮಳಲ್ ಬೋರ್ ಮಾಡ್ತಾರಂತೆ ಅಂತ ವದಂತಿ ಬಂತು. ಇದೇ ಸಂತೆಮನೂರ್ ಪಕ್ಕ ಕಾಕನೂರಲ್ಲಿ ಒಬ್ಬ ಆಂಧ್ರದ ಕಡೆಯಿಂದ ಬಂದು ಮಾಡ್ತಾ ಇದ್ದಾನೆ, ಬರೀ 2000ದಾಗ ಆಗುತ್ತೆ ಅಂದ್ರು. ಆಯ್ತು ನೋಡ್ಕೊಂಬರೋಣ ಅಂತ ಹೋಗಿ ನೋಡ್ಕೊಂಬಂದು ಹಂಗಾರೆ ನಾನೇ ಮಾಡ್ತೀನಿ ಬಿಡಿ ಅಂತ ಇಲ್ಲಿ ಶುರು ಮಾಡಿದೆ. ಶುರು ಮಾಡಿ 4-6 ಫೇಲ್ ಆದ್ವು. ಆ ನಂತರ ಅವರು ಜನ ಎಲ್ಲ ನಕ್ಬಿಟ್ರು ಸರ್. ಅವಾಗ ಇವನು ಜನ ಕರ್ಕೊಂಡು ಬೋರ್ ಮಾಡ್ತಾನೆ, ಅವಾಗೆಲ್ಲ ಫಾಸ್ಟ್ ಟ್ರಿಗ್ಗಲ್ಲ, ಇಡೀ ಊರೆಲ್ಲ ನೋಡಕ್ ಬರೋರು. ಇವನ್ ಯಾರು ಹಿಂಗ್ ಮಾಡ್ತಾನೆ ಅಂತ ಹೇಳಿ ನಕ್ಕಂತ ಸಂದರ್ಭದಲ್ಲಿ ಪಾಪ ಆ ಮಾಡ್ಸ ಅಂತ ಯಜಮಾನಿಗೆ ಶೇಮ್ ಆದಂಗಾತು. ವೇದಮೂರ್ತಿ ಎಲ್ಲಿ ಪಾಸ್ ಆಗುತ್ತೋ ಅಲ್ಲಿ ಮಾಡಿ ಬಂದು ಆಮೇಲೆ ನನ್ನ ತೋಟದಲ್ಲಿ ಮಾಡು ಅಂದ್ರು. ಆಯ್ತು ಅಂತ ಹೇಳಿ ನಾವು ರಾಮಘಟ್ಟ ಅಂತ ಅಲ್ಲಿ ಹೋಗಿ ಎಲ್ಲಿ ಪಾಯಿಂಟ್ ಆಗುತ್ತೆ, ಎಲ್ಲಿ ರಿಂಗ್ ವೆಲ್ ಇದೆ ಅದ್ರ ಪಕ್ಕ ಇಟ್ಟು ಒಂದು ಬೋರ್ ಮಾಡಿದೆ ಸರ್. ಸಖತ್ ನೀರು ಹೊಡಿತು. ಬರೀ 22 ಅಡಿಗೆ ಎಷ್ಟು ನೀರು ಅಂದ್ರೆ ಜನೆಲ್ಲ ನಿಂತ್ಕೊಂಡು ನೋಡೋ ಅಷ್ಟು ನೀರು. ವಾ ಇಷ್ಟ ನೀರಿಂದ ಬರುತ್ತೆ ಅನ್ನಂಗಾಯ್ತು 20 ಅಡಿಗೆ. ಅಲ್ಲಿಂದ ಶುರು ಆಯ್ತು ಸರ್ ನಮ್ದು. ಆಮೇಲೆ ಬಂದು ಅವ್ರು ನನಗೆ ದುಡ್ಡು ಕೊಟ್ಟಿದ್ರಲ್ಲ ಅವ್ರ ತೋಟದ ಮಾಡಿದ್ವಿ. ಆಮೇಲೆ ನಮ್ ತೋಟದ ಮಾಡಿದ್ವಿ. ಫೋನ್ ಮಾಡಿದ್ರೆ ಬರ್ತೀನಿ ಅಕ್ಕಪಕ್ಕ ಸರ್ ಇವ್ರು. ಮತ್ತೆ ಅಲ್ಲಿ ಮಣ್ಣು ಲೇಯರ್ ಕೊರ್ದು ಮತ್ತೆ ಬೇಕು ಉರ್ಸಬೇಕು. 28 ಮೇಲ್ಪಟ್ಟೆ ಸಾಕು ಸಫಿಶಿಯಂಟ್ ನೀರು ಸಿಗುತ್ತೆ. ಆ ಕೆಳಗಿನ ಮಣ್ಣು ಅಷ್ಟೊಂದು ಕ್ವಾಲಿಟಿ ಇರಲ್ಲ, ಸ್ವಲ್ಪ ನೀವ್ ಹೇಳೋದು 12ರಿಂದ 24-25 28ರವರೆಗೂ ಪ್ಯೂರ್ ಮರಳು. ಆ ಮಳ್ಳಗೆ ಕುತ್ಕೊಂಡ್ಬಿಟ್ರೆ ಇಲ್ಲಿ ಇದೊಂದು ಪಕ್ಕದಲ್ಲಿ ಬೋರ್ ಐತೆ ಸರ್. ಬಹುತೇಕ ಸುಮಾರು 25 ಎಕರೆ ನೀರು ಹೊಡಿಬೋದು ಸರ್ ಅದೊಂದು ಬೋರ್ನಾಗ. ಅಷ್ಟು ನೀರು ಬರುತ್ತೆ ಸರ್. ಅದು ನಾವು ಪ್ರಾರಂಭದಲ್ಲಿ ಮಾಡಿದ್ದು ಫಿಲ್ಟರ್ ಜಾಸ್ತಿ ಮಾಡಿದ್ವಿ. ಜಾಸ್ತಿ ಮಾಡಿ ನೋಡೋಣ ಅಂತ ಟ್ಯಾಕ್ಟ್ರಿ ಇಟ್ಬಿಟ್ರೆ 3 ಇಂಚ್ ಪೈಪ್ನಾಗೆ 3-4 ಅಡಿ ದೂರ ಹೊಡಿತೈತೆ ಸರ್. 3 ಇಂಚ್ ಪೈಪ್ನಾಗ ಅಷ್ಟು ಪ್ರೆಷರ್ ಇದೆ ಸರ್. ಆದ್ರೆ ಅಷ್ಟು ನೀರು ಬಂದವ ಏನಾಗ್ತವೆ ಅಂದ್ರೆ ನಾವು ಫಿಲ್ಟರ್ ಜಾಸ್ತಿ ಮಾಡಿರ್ತೀವಲ್ಲ ಬೇಗ ನಿಲ್ತವೆ ಸರ್. ಅವು ನಿಂತ 1 ತಿಂಗಳು 2 ತಿಂಗಳು ನಮ್ಮನಿಲ್ಲ. ಮಳೆಗಾಲ ಕಡಿಮೆ ಆದ್ರೆ ಜಾಸ್ತಿ ಫಿಲ್ಟರ್ ಮಾಡಿದಾಗ ಏನಾಗ್ತವೆ ಅಂದ್ರೆ ನಿಂತು ಬಿಡ್ತಾವೆ. ಆ ನೀರಿನ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತಲ್ಲ, ಹಾಗಾಗಿ ನಿಂತು ಬಿಡ್ತಾವೆ. ನಮ್ಗೇನು 1.5-2 ಅಡಿ ಅಷ್ಟೇ ಫಿಲ್ಟರ್ ಇರ್ಬೇಕು ಸರ್. ಆವಾಗ ಚೆನ್ನಾಗಿ ಬಾಳಿಕೆ ಬರ್ತವೆ ಸರ್. ಇವತ್ತು ರಾಜ್ಯ ದೇಶಕ್ಕೆ ದಕ್ಷಿಣ ಭಾರತಕ್ಕೆ ಬರಗಾಲ ಇಟ್ಟಾಗಿದೆ. ಬರಗಾಲ ಯಾವ ತರ ಇದೆ ಅಂದ್ರೆ ನಿಮ್ಮ ಇಲ್ಲಿಂದ ನಿಮ್ಮ ಶಿವಪುರದಿಂದ ಕೇವಲ ಒಂದು 8 ಕಿಲೋಮೀಟರ್ ದೂರದಲ್ಲಿ ರಾಮಗಿರಿ ಅವೆಲ್ಲ ಊರುಗಳಿದಾವೆ. ತಾಳಿಕಟ್ಟೆ ಅವೆಲ್ಲ ಇದಾವೆ. ರಾಮಗಿರಿಯಲ್ಲಿ ಶಿವಪುರದಲ್ಲಿ ರಾಮಗಿರಿಯಲ್ಲಿ ಅವ್ರು ಹೇಳ್ತಿದ್ದಾರೆ ಈ ವರ್ಷ ಸುಮಾರು 100ಕ್ಕೂ ಹೆಚ್ಚು ಬೋರ್ ಕೊಡ್ತಿದ್ದಾರೆ. 1000 ಅಡಿ ದಾಟಿದ್ದಾರೆ. ಬೋರ್ ಕೊಡಬೇಕಾದ್ರೆ ಧೂಳು ಬರ್ತದೆ. ಒಂದು ಬೋರ್ ತೆಗೆದು ಕಲ್ಲು ಹಾಕಿದ್ರೆ 400-500ವರೆಗೂ ನೀರೇ ಇಲ್ಲ. ಒಣ ಬೋರು. ತೋಟಕ್ಕೆ ನೀರು ಕೊಡಕ್ ಆಗ್ತಿಲ್ಲ. ಅವ್ರು ಏನ್ ಹೇಳ್ತಾರೆ ಸರ್, ಈ ವರ್ಷ ಮುಂಗಾರಲ್ಲಿ ಬೋರ್ ನೀರು ಖರ್ಚು ಮಾಡ್ಬಿಟ್ವಿ, ಈಗ ಬೇಸಿಗೆ ನೀರು ಇಲ್ದಂಗಾಗಿದೆ. ಆ ಬೋರ್ಗಳು ಈಗಲೂ ನಿರಂತರ ಒಂದು ಬೋರ್ ಕೊದ್ರೆ ಅಡಿಕೆ ತೋಟಕ್ಕೆ 1 ಎಕರೆ ಧೂಳು ಹೊಡೆದಿರುತ್ತೆ, ನೀರೇ ಬಿದ್ದಿರಲ್ಲ. 1000 ಅಡಿ ಹೋದ್ರು ರಾಮಗಿರಿಯಲ್ಲಿ ನೀರಿಲ್ಲ. ನಿಮ್ಮ ಶಿವಪುರದಲ್ಲಿ ನೀವು 10ರಿಂದ 12 ಕೈಗೆ ಇಟ್ಕಂಗೆ ನೀರು ಮಾಡ್ಕೊಂಡಿದೀವಿ ಅಂತಂದ್ರೆ ಸರ್, ಇದು ಈ ಭೂಮಿಯನ್ನ ನಾವು ಓದೋದಂದ್ರೆ ಅರ್ಥ ಮಾಡ್ಕೊಂಡಿಲ್ಲ. ನಮ್ ತಲೆ ಒಳಗೆ ಏನಾಗಿದೆ ಅಂದ್ರೆ, ನಾನು ಅಡಿಕೆ ಸಾಹುಕಾರ ದುಡ್ಡಿದೆ, ಫೋನ್ ಮಾಡ್ತೀನಿ, ಬೋರ್ಗಳನ್ನ ಬಂದು ಕೊರಿತಾನೆ, ದುಡ್ಡು ಕೊಡೋ ಗೊತ್ತು. ನೀವು ನಿಮ್ಮಂತ ಟೂಲ್ಸ್ ರೆಡಿ ಮಾಡ್ಕೊಂಡು ಟೆಕ್ನಾಲಜಿ ಕೊಟ್ಟು ಜನಗಳಿಗೆ ನೀವು ಹೋಗಿ 2000 ರೂಪಾಯಿ 1 ವರ್ಷ ಮಾಡ್ಕೊಡ್ತಕ್ಕಂಥ ಕ್ರಿಯೆ ಏನಿದೆ ಸರ್. ಮತ್ತೆ ನೀವು ತೆಗಿಯಂತ ನೀರು ಪ್ಯೂರ್ ಗಂಗಾಜಲ, ಕ್ವಾಲಿಟಿ ನೀರು. ಯಾಕಂದ್ರೆ ಆ ಮರಳಲ್ಲಿ ಇದೆಯಲ್ಲ ಸರ್, ಭೂತಾಯಿಯ ನಾವು ಕರಳಲ್ಲಿ ಹೆಂಗ್ ಇಟ್ಕೊಂಡಿದೆಯಲ್ಲ ಆ ತರದಲ್ಲಿ ತಾಯಿ ಇಟ್ಕೊಂಡಿದ್ದಾರೆ. ಹೌದು, ಫ್ಲೋರೈಡ್ ಅಲ್ಲ ಸರ್, ಯಾವ್ದು ಇಲ್ಲ. ಈ ನೀರು ನಿಮ್ಗೆ ಯಾವುದೇ ಬಾಟಲ್ ನೀರಿಗೆ ಶುದ್ಧವಾದ ಈಕ್ವಲೆಂಟ್ ಅಂತ ನೀರನ್ನು ನೀವು ತೆಗೆದುಕೊಡೋದಕ್ಕೆ ನಿಮ್ ತೋಟದಲ್ಲಿ ಅಂತ ಒಂದು ಬೆಳೆ ಬಂದಿದೆ. ಇವ್ ನಾವು ನೇರವಾಗಿ ಕುಡಿದ್ರು ಯಾವುದೇ ತೊಂದರೆ ಇರಲ್ಲ, ಅಷ್ಟು ಒಳ್ಳೆ ನೀರು. ಅದೇ ನಮಗೆ ಫಾಸ್ಟ್ ಬೋರ್ ಇಲ್ಲೇ ಪಕ್ಕದಲ್ಲೇ ಮಾಡ್ಸಿನಿ ಸರ್, 600 ಅಡಿ ಬೋರ್. ಅದ್ ನೀರ್ ಬಿಟ್ಬಿಟ್ರೆ ನಮ್ ತೋಟ 1 ವರ್ಷ 2 ವರ್ಷ ಬಿಟ್ವಿ ಅಂದ್ರೆ 3ನೇ ವರ್ಷ ಕಡಿಬೇಕನ್ನ ಈ ತೋಟ ಅನ್ನಂಗಾಗುತ್ತೆ. ಆ ತರ ಆಗುತ್ತೆ.
ನೋಡಿ ಅಷ್ಟು ನಿಮ್ದು ಇದಾಗಿದೆ. ಮತ್ತೆ ಅದಕ್ಕೆ ಸರಿಯಾಗಿ ನೀವು ನೀರ್ನ ಈಗ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೀರಾ, ಮತ್ತೆ ಇದೆಲ್ಲ ಡಯಂಚಲ್ ಹಾಕೊಂಡು ನೋಡಿ. ಈ ಬೇಸಿಗೆಯಲ್ಲಿ ನೀರಿನ ಉಳಿತಾಯ, ನೀರಿದ್ರೂ ಸಹ ಉಳಿತಾಯ ಪಾಠ. ನೀರ್ನೇ ಕಡಿಮೆ ಬಿಟ್ಟು ನೋಡಿ, ಎಲ್ಲರ ಹಸಿ ಕಾಣುತ್ತಾ ಅಷ್ಟೇ, ಬಹಳ ಕಡಿಮೆ ನೀರ್ ಬಿಟ್ಟು ಸರ್. ಸರ್, ಈಗ ನಮ್ಗೊಂದು ಕೆಲವು ರೈತರಿಗೆ ಒಂದು ಪ್ರಶ್ನೆ ಇರ್ತದೆ. ಈಗ ಮರಳು ಬೋರ್ಗೆ ಮೋಟರ್ ಹಾಕಿದೀವಿ, ನೀರು ಹೊಡಿತಾ ಇದೀವಿ, ಆದ್ರೂ ಎಲ್ಲಾದ್ರೂ ಮರಳಿನ ಕಣಗಳು, ಧೂಳು, ಬಣ್ಣದ ನೀರು ಬರ್ತದೆ, ಅದೇ ಫಿಲ್ಟರ್ ಮಾಡೋದು ಹೆಂಗೆ ಅಂತ. ಅದು ಈಗ ಫಿಲ್ಟರ್ ಮಾಡ್ಲಿಕ್ಕೆ ಅಂತ ತಕ್ಷಣ ದೊಡ್ಡ ದೊಡ್ಡ ಕಂಪನಿಗಳಿದಾವೆ, ಅವ್ರು ಯಾರು ಇಂಜಿನಿಯರ್ ಬರ್ತಾರೆ, 25,000 ಕೊಡಿ, 50,000 ಕೊಡಿ ಅಂತ ಹೇಳಿ ಅದು ಬ್ರಾಂಡೆಡ್ ಫಿಲ್ಟರ್ಗೆ ಹಾಕೋಗ್ತಾರೆ. ಈಗ ನೀವು ನನಗೆ ಈಗ ನೋಡ್ತಾ ಇರ್ಬೇಕಾದ್ರೆ ಒಂದು ಆಶ್ಚರ್ಯ ಕಾದಿದೆ. ಇದೇನು ಒಂದು ಇನೋವೇಷನ್ಸ್ ಅಂತ, ನೋಡಕ್ಕೆ ಚೆನ್ನಾಗಿ ಕಾಣಿಸಂಗ್ ಇರ್ಬೋದು, ಆದ್ರೆ ಇದರಿಂದ ಇರುವಂತ ಇದೆಯಲ್ಲ, ಯಾವ ತರ ಶುದ್ಧೀಕರಣ ಮಾಡ್ತಾರೆ ಸರ್ ನೀರ್ನ? ಈಗ ನಾನೇ ಮಾಡಿದೆ ಸರ್, ನಾನು ನೀರ್ ಬರಂತ ಸೀದಾ ಪೈಪ್ ಇದು ಇಲ್ಲಿ ಬರುತ್ತೆ. ಈಗ ಇನ್ ಡ್ರಿಪ್ ಸರ್, ಇದು ಎಳೆದಿರೋದು ಕರೆಕ್ಟ್. ಹೆಂಗೆ ಅಂತಂದ್ರೆ ನೋಡಿದ್ರಲ್ಲ, ಒಳಗಡೆನೆ ಪಂಚ್ ಮಾಡಿದ್ದಾರೆ. ಇದೆ ನೋಡ್ರಿ, ಈ ಪಂಚಿಗೆ ಸಣ್ಣ ಮರಳು ಬಂದು ಸಿಗಾಕೊಂಡ್ರು ನೀರ್ ಹೋಗಲ್ಲ, ಡ್ರಾಪ್ ಆಗ್ಬಿಡ್ತದೆ, ಡ್ರಾಪ್ ಆಗುತ್ತೆ, ಅಡಿಗೊಂತಾಗೆ ಮಾಡಿದಾರೆ ಸರ್. ಹಾಗಾಗಿ ಇದಕ್ಕೆ ನೀವು ಫಿಲ್ಟರ್ ಇಲ್ದಲೇ ನೀವು ಅದನ್ನ ಮತ್ತೆ ಅದು ಮೇಂಟೈನ್ ಮಾಡಕ್ಕಾಗಲ್ಲ ಅಂದ್ರು. ಅದಕ್ಕೆ ಎಷ್ಟಾಗುತ್ತೆ ಅಂದ್ರೆ 25,000 ಆಗುತ್ತೆ ಅಂದ್ರು, ಬ್ರಾಂಡೆಡ್ ಫಿಲ್ಟರ್ ಹಾಕಕ್ಕೆ. ನಾನೇ ಮಾಡಿದೆ, 25,000 ಇದೇನೋ ಮರ ಇಷ್ಟಂಗ್ ಖರ್ಚು ಮಾಡೋಣ, ನೋಡ ನಮ್ದೇ ಏನಾದ್ರು ಟೆಕ್ನಾಲಜಿ ಮಾಡಬಹುದಾ ಸರಳವಾಗಿ, ನನ್ನಿಂದ 4 ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದ್ 2-3 ದಿನ ಥಿಂಕ್ ಮಾಡಿದೆ ಸರ್. ಆವಾಗ ನನಗೆ ಸಿಕ್ಕಿದ್ದು ಹೆಂಗೆ ಅಂದ್ರೆ, ಈಗ 4 ಇಂಚ್ ಪೈಪ್ ಅನ್ನ ತಗೊಂಡಿನಿ ಸರ್. 4 ಇಂಚಿನ PVC ಪೈಪ್ 4 ಇಂಚ್ ಪೈಪ್ ಅನ್ನ ತಗೊಂಡು ಇದ್ರೊಳಗೆ ಇಲ್ಲಿ 2-4 ಈ ರೆಡ್ಯೂಸರ್ ಹಾಕಿನ RC. ಈ ಕಡೆ ಒಂದು RC ಇದೆ, ಆ ಕಡೆ ಒಂದು RC ಇದೆ ಸರ್. 4 ಇಂಚಿನ ಪೈಪ್ ಎಷ್ಟು ಉದ್ದ ಇರಬೇಕಂತ ಏನಾದ್ರು ಐಡಿಯಾ ಇದೆ? ಇದಕ್ಕೆ ಈಗ ನಮ್ದು ಡಸ್ಟ್ ಜಾಸ್ತಿ ಇತ್ತು ಅಂದ್ರೆ ಸ್ವಲ್ಪ ಜಾಸ್ತಿ ಉದ್ದ ಮಾಡ್ಕೊಳ್ಳೋಣ, ಒಂದು 5 ಅಡಿ 10 ಅಡಿ ಬೇಕಾದ್ರೆ ಮಾಡ್ಕೋಬಹುದು. ಆಮೇಲೆ ಈ ಡಯಾಮೀಟರ್ ಜಾಸ್ತಿ ಮಾಡ್ಕೊಳ್ಳೋಣ, 4 ಇರೋದ್ ಬೇಕಾದ್ರೆ 5 ಇಂಚ್ ಮಾಡ್ಕೋಬಹುದು, 6 ಇಂಚ್ ಮಾಡ್ಕೊಳ್ರಿ. ಅವ್ರಿಗೆ ಸೇರಿದ್ದು ನಮ್ಗೆ ಬಹಳ ಡಸ್ಟ್ ಬರುತ್ತೆ ಅಂತಂದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಅದ್ರ ನಾವು ಬಹಳ ಹೆಂಗ್ ಖರ್ಚು ಮಾಡೋದಿರಲ್ಲ. ಸರಿ, ಇದ್ರೊಳಗೆ ಏನ್ ಮಾಡೀನಿ ಅಂದ್ರೆ, ಇಲ್ಲಿ ಎಡ್ಜ್ ಬಂದಿರುತ್ತಲ್ಲ, 2 ಇಂಚಿ ಪೈಪ್ ತೋಡ್ಸಕ್ಕೆ, ಕರೆಕ್ಟ್. ಇಲ್ಲಿಂದ ನಾನೇ ಮಾಡೀನಿ ಆ ಎಡ್ಜ್ ತೆಗೆದು ಈ 2 ಇಂಚಿ ಪೈಪ್ ಅನ್ನ ಒಂದ್ ಅರ್ಧ ಅಡಿ ಬರಂಗೆ ಪಾಸ್ ಮಾಡೀನಿ. ಆ ಕಡೆಲ್ಲೂ ಅದೇ ತರ ಎಡ್ಜ್ ಪಾಸ್ ಬಂದಿದೆ, ಕರೆಕ್ಟ್. ಅಲ್ಲಿ ಒಳಗೆ ಒಂದು ಒಳ್ಳೆ ಪ್ಯೂರ್ ಪಾಲಿಸ್ಟಾರ್ ಬಟ್ಟೆದ ಡಬಲ್ ಕೋರ್ಸ್ ಹಾಕಿ ಒಂದ್ ಚೀಲ ಹೊಲಿಸ್ಬಿಟ್ಟನಿ ಸರ್. ಚೀಲ, ಬಟ್ಟೆ ಚೀಲನ ಹೊಲಿಸಿ, ಏನ್ ಪೈಪ್ ಇಲ್ಲಿ ಒಳ ಪಾಸ್ ಆಗಿತ್ತಲ್ಲ ಅದು ನುಸಿಲ್ದಂಗೆ ಅಲ್ಲಿ ಕ್ಲಾಂಪ್ ಹಾಕಿ ಬಿಗಿ ಮಾಡಿದ್ರಿ. ಚೀಲ ಸೇರ್ಸಿನಿ, ಬಿಗಿ ಮಾಡೀನಿ, ಅಲ್ಲೂ ಸೇರಿಸಿ ಬಿಗಿ ಮಾಡೀನಿ ಸರ್. ಮಾಡಿ ಈಗ ಇಲ್ಲಿಂದ ಬಂದ್ ನೀರು ಆ ಗೇಟ್ ತೆಗೆದ್ರೆ ಪಾಸ್ ಆಗ್ಬಿಡುತ್ತೆ, ಹೊರಗೆ ಹೋಗುತ್ತೆ. ಈಗ ಅಲ್ಲಿ ಗೇಟ್ ಬಂದ್ ಮಾಡಿದ್ರೆ ಆ ನೀರು ನೋಡಿ ಸರ್ ಡೌನ್ ಮಾಡಿ ಇಲ್ಲಿಂದ ಸೀದಾ ಪಾಸ್ ಆಗಿ ಡ್ರಿಪ್ ಹೋಗ್ಬಿಡುತ್ತೆ ಸರ್. ಈಗ ಇಲ್ಲಿಂದ ಬಂದು ಡಸ್ಟ್ ಮರಳು ಎಲ್ಲ ಬಂದು ಈ ಒಂದ್ ಅಡಿಯಲ್ಲಿ ಸ್ಟಾಕ್ ಆಗುತ್ತೆ, ಇಲ್ಲಿ ಸ್ಟಾಕ್ ಆಗುತ್ತೆ. ಸ್ಟಾಕ್ ಆಗಿ ಆ ಬಟ್ಟೆಯಲ್ಲಿ ಸೋಸ್ಕೊಂಡ್ ನೀರು ಈ ಡೌನ್ಗೆ ಹೋಗುತ್ತೆ. ನಾವು ಬೆಳಿಗ್ಗೆ ಬಂದು ಒಂದ್ಸರಿ ತೆಗೆದು ಚಾಲು ಮಾಡ್ಬಿಟ್ರೆ ಆ ಡಸ್ಟ್ ಎಲ್ಲ ಹೊರಗೆ ಹೋಗುತ್ತೆ. ದಿವಸಕ್ಕೊಂದ್ಸರಿ ನೀವು ಇದನ್ನ ಆನ್ ಆಫ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ನೀರು ಏನಾದ್ರು ಕಂಟೆಂಟ್ ಇದೆಯಲ್ಲ ಅಂತ ಗೊತ್ತಾಗುತ್ತೆ. ಮತ್ತ ಅದನ್ನ ಆಫ್ ಮಾಡ್ಕೊಂಡ್ರೆ ಸೀದಾ ಸಿಂಪಲ್ ಡಿಸೈನ್ ಅಲ್ಲ. ಆಮೇಲೆ ಪಾಲಿಸ್ಟಾರ್ ಬಟ್ಟೆ, ಯಾಕೆ ಪಾಲಿಸ್ಟಾರ್ ಬಟ್ಟೆ ಆಯ್ಕೆ ಮಾಡ್ಕೊಂಡೆ ಅಂದ್ರೆ, ಇಲ್ಲಿ ಬಿದ್ರಂತವು ಇವ್ 2 ವರ್ಷದಿಂದ ಈ ಭೂಮಿಯಲ್ಲಿ ಹಂಗೆ ಇದಾವೆ ಸರ್, ಏನು ಹಾಳಾಗೇ ಇಲ್ಲ ಬಟ್ಟೆಗಳು. ಹಂಗಾಗಿ ಪಾಲಿಸ್ಟರ್ ಮತ್ತೆ ಯಾಕೆ ಇವ್ ಬಳಸಬಾರ್ದು ಅಂತ ಹೇಳಿ ಪಾಲಿಸ್ಟಾರ್ ಬಟ್ಟೆನೆ ಬಳಸಿನಿ ಸರ್. ಮತ್ತೆ ಅದಕ್ಕೆಲ್ಲ ಮೆಸ್ ಬರ್ತತೆ, ಸ್ಟೀಲ್ ಮೆಸ್ ಬರ್ತತೆ, ಅಲ್ಯೂಮಿನಿಯಂ ಮೆಸ್ ಬರ್ತದೆ, ಏನೇನೇ ಹೇಳಿದ್ರು ಸರ್ ಹೇಳ್ತಾರ ಅವರು. ಆಮೇಲೆ ನೋಡೋಣ ಅದನ್ನ, ಫಸ್ಟ್ ಇದನ್ನ ಪ್ರಯೋಗ ಮಾಡೋಣ. ಇದು ಆಗ್ಲ ಕಾಲಕ್ಕೆ ಸ್ಟೀಲು, ಅಲ್ಯೂಮಿನಿಯಂ, ಇನ್ನೊಂದು ಯಾವ್ದಾರೆ ನೋಡೋಣ ಅಂತ ಹೇಳಿ ಬಹಳ ಚೆನ್ನಾಗಿ ಫಿಲ್ಟರ್ ಮಾಡಿ ಎಷ್ಟು ದಿವಸ ಆಯ್ತು? ಈಗಲೇ ಸುಮಾರು 1 ತಿಂಗಳು 1.5 ತಿಂಗಳು ಆಯ್ತು. 1.5 ತಿಂಗಳಿಂದ ನೀಟಾಗಿ ಕೆಲಸ ಅದ್ರ ಪಡೆಗೆ ಅದು ಕೆಲಸ ಮಾಡ್ಕೊಂಡು. ಇದಕ್ಕೆ ಖರ್ಚು ಎಷ್ಟಾಗಿದೆ ಸರ್? ಇದು ಖರ್ಚು 4 ಇಂಚ್ ಪೈಪ್ಗೆ ಎಷ್ಟಾಗಿರ್ಬೋದು? RC 4 ಇಂಚಿಂದ RC 4.5 RC ಇವು ಒಂದು 100 ರೂಪಾಯಿ ಒಂದನ್ನ ಸರ್, 200 ರೂಪಾಯಿ. ಇದು 4 ಇಂಚ್ ಪೈಪ್ ಒಂದ 300-400 ರೂಪಾಯಿ ಇರ್ಬೋದು. ಎಲ್ಲ ಸೇರಿದ್ರು 1,500-2,000 ರೂಪಾಯಿ ಒಳಗೆ. 1.5 ಆಗಿಲ್ಲ ಅಷ್ಟೇ. ಇಲ್ಲಿ ಒಂದು ಟೀ ಹಾಕೊಂಡು ಬಾಟಮಿ ಟೀ ಒಂದು ಖರ್ಚಾಗಿದೆ. ಪಾಲಿಸ್ಟರ್ ಬಟ್ಟೆ ಒಂದು 1,000 ಅಂದ್ರೆ ಸರ್, 1,000 ರೂಪಾಯಿದಾಗ ಇಂಥ ಫಿಲ್ಟರ್ ಮಾಡಿದ್ವಿ. ರೈತರು ಸರ್ ನಾವೇ ಮಾಡ್ಕೋಬೇಕು, ಯಾರೋ ಒಬ್ರು ಮಾಡ್ಕೊಡ್ಬೇಕು. ಮಾಡ್ಲಾರ್ದ
ಉದಾಸೀನ. ನೋಡಿ ಮಾಸ್ಟ್ರು ಸರಳವಾಗಿ ಎಷ್ಟು ಸರಳವಾದ ಟೆಕ್ನಾಲಜಿನ ನೀವು ಮಾಡ್ಕೊಂಡು ಅಡಿಕೆ ತೋಟ ಕೊಡ್ತಾರೆ. ಇನ್ಲೈನ್ ಡ್ರಿಪ್ ಅಲ್ಲಿ ಚೋಕ್ ಆಗ್ತಿಲ್ಲ, ಈಗ 1 ವರ್ಷ ನಡೀತಾ ಇದೆ. ಇಷ್ಟು ಸರಳವಾದಂತ ವಿಧಾನನ ಆವಿಷ್ಕಾರ ಬಹಳ ಇಷ್ಟ ಇವರಿಗೆ ಸರ್. ಅದ್ರಾಗೂ ರೈತನಿಗೆ ಅನುಕೂಲ ಆಗೋ ಯೋಚನೆ ಮಾಡ್ತಾ ಇರ್ತೀನಿ ಸರ್. ಕಡಿಮೆ ಖರ್ಚಲ್ಲಿ ಏನ್ ಮಾಡ್ಬೋದು ನೀವು ಸರ್ 37 ವರ್ಷದಿಂದಲೇ ಸ್ಯಾಂಡ್ ಬೋರ್ ಕುರಿಯೋದ್ನ ಟೂಲ್ಸ್ ಎಲ್ಲ ನೀವು ಮಾಡಿದಿರಿ ಅಂತ. ಈಗ ನಮ್ಮ ಮಕ್ಕಳ ಕಾಲಕ್ಕೆ ದೇವ್ರ ಒಳ್ಳೇದ್ ಮಾಡ್ತಾನೆ ಅಂತ ನಮ್ಮ ತಂದೆಯವರು 70 ವರ್ಷ ಬದನೆ ಮಾಡಿದ್ದಾರೆ. ಅವರ ಒಂದು ಮಾಡಿದಂತ ಸೇವೆ ನಾವೆಲ್ಲ ಜಸ್ಟ್ ಪಾಸ್ ಆಗಿರೋ ಸರ್. ನಾವ್ ಅಣ್ಣ ತಮ್ಮಗಳು ನಮ್ಮಲ್ಲಿ 7 ಜನ ಗೌರ್ಮೆಂಟ್ ನೌಕರಿ ಇದೀವಿ ಸರ್. ನಾವೆಲ್ಲ ನಮ್ಮ ತಂದೆ ಮಕ್ಕಳುಗಳು ಓಟ್ರು ನಾವು ಗೌರ್ಮೆಂಟ್ ನೌಕರಿ ಆಗಿದ್ವಿ. ನಾವ್ ಯಾರೋ ಎಷ್ಟು ಸ್ಕೋರ್ ಮಾಡಿದಾರಲ್ಲ ಅಂದ್ರೆ ಯಾವ್ದೋ ಒಂದ್ ಕಡೆ ಪುಣ್ಯ ಮನೆ ಬಾಗ್ಲಿ ಕರ್ಕೊಂಬಂದು ನೌಕರಿ ಕೊಡುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಸರ್. ನೀವು ರಿಟೈರ್ಡ್ ಆಗಿ ಎಷ್ಟು ಸಮಯ ಆಯ್ತು? ನಾನು 19ರಲ್ಲಿ ರಿಟೈರ್ಡ್ ಆದೆ ಸರ್. ಅಲ್ಲಿಂದ ಸಮಾಜಮುಖಿ ಕೆಲಸ ನಮ್ ಸರ್ ಕಟ್ಕೊಂಡು ಉಪಾಧ್ಯಕ್ಷರು ನೌಕರರ ಸಂಘದ ಗೌರವಾಧ್ಯಕ್ಷರಾಗಿ ಅಲ್ಲೂ ಕೆಲಸ ಮಾಡ್ತಾ ಇದೀನಿ ಸರ್. ಅಲ್ಲಿ ಒಳ್ಳೆ ಸೇವೆಗಳು ಸರ್. ಈಗ ನಿಮ್ಮನ್ನ ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ಮ ವಿಳಾಸ, ಫೋನ್ ನಂಬರ್ ಹೇಳ್ಬಿಡಿ ಸರ್. ನನ್ನ ಹೆಸರು GS ವೇದಮೂರ್ತಿ, ನಿವೃತ್ತ ಶಿಕ್ಷಕರು, ಶಿವಪುರ. ನನ್ನ ಫೋನ್ ನಂಬರು 7259478782. ಸರ್ ಕಾರ್ಯದರ್ಶಿ ಸರ್. ಸರ್ ನಿಮ್ಮ ಪರಿಚಯ? ಸರ್ ನನ್ನ ಹೆಸರು S ಜಯದೇವಪ್ಪ, ಶಿವಪುರ ನಿವೃತ್ತ ಶಿಕ್ಷಕರು. ಇಲ್ಲಿ ಶಿವಪುರ ನಿವೃತ್ತ ಸಂಘದ ಪ್ರಧಾನ ಕಾರ್ಯ ಕೆಲಸ ಮಾಡ್ತಾ ಇದ್ದಾನೆ. ನನ್ನ ಫೋನ್ ನಂಬರು 8105257733. ಊರಿನಲ್ಲಿ ಯಾವುದೇ ಕೆಲಸ ಕಾರ್ಯದಲ್ಲಿ ಸಮಸ್ಯೆ ತೊಡಗಿಸ್ತಾರೆ. ಮತ್ತೆ ನಿಮ್ಗೆ ಇಬ್ಬರಿಗೆ ಯಾರಾದ್ರೂ, ಯಾಕಂದ್ರೆ ನಮ್ಮ ರೈತರು ಸುಮಾರು ಲಕ್ಷಾಂತರ ಜನ ಇದ್ದಾರೆ ಸರ್. ಈ ವಿಡಿಯೋ ನೋಡಿದ್ಮೇಲೆ ಫೋನ್ಗಳು ಮಾಡ್ತಿರ್ತಾರೆ. ಯಾಕಂದ್ರೆ ನಿಮ್ದೇ ಆದಂತ ಒಂದು ಜೀವನ ಇದೆ, ಕೆಲಸ ಕಾರ್ಯಗಳಿರ್ತವೆ. ನಿಮಗೆ ಫೋನ್ ಮಾಡ್ಬೇಕಾದ್ರೆ ಒಂದು ದಿನದಲ್ಲಿ ಏನಾದ್ರು ಟೈಮ್ ಕೊಟ್ಬಿಡಿ. ಆ ಟೈಮ್ ನೊಳಗೆ ಮಾತ್ರ ಫೋನ್ ಮಾಡಿದ್ರೆ ಒಳ್ಳೇದು. ಇಲ್ದ್ರೆ 24/7 ಬಹಳ ಧನ್ಯವಾದ. ಯಾಕಂದ್ರೆ ಅವ್ರು ಬೇಕಾದ್ರೆ ಬೆಳಿಗ್ಗೆ 6 ಗಂಟೆಗೂ ಮಾಡ್ತಾರೆ, ರಾತ್ರಿ 9 ಗಂಟೆಗೆ ಮಾಡ್ತಾರೆ. ಅವರು ಸಮಾಜಮುಖಿ ಕೆಲಸಗಳು ಅವರು. ನಾನು ಅರ್ಲಿ ಮಾರ್ನಿಂಗ್ ನೈಟ್. ನಿಮ್ಗೆ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಫೋನ್ ಮಾಡ್ಬೇಕು ಸರ್? ಬೆಳಿಗ್ಗೆ 8 ಗಂಟೆ ಒಳಗೆ 8ರಿಂದ ಮತ್ತೆ ಸಂಜೆ 6ರಿಂದ. ಅವ್ರು ಅಕಸ್ಮಾತ್ ಮಾಡ್ರೆ ನಾನು ಆಮೇಲೆ ಬಿಸಿ ಇದ್ರೆ ನಾನು ರಿಪ್ಲೈ ಮಾಡ್ತೀನಿ ಸರ್. ಓಕೆ ಸರ್, ಧನ್ಯವಾದಗಳು ಸರ್. ಸಾಯಂಕಾಲ ರಾತ್ರಿ 9 ಗಂಟೆ ಯೂಶಲಿ ನಾನು ಬಿಡುವಾದಾಗ ಅವ್ರಿಗೆ ರಿಪ್ಲೈ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಇಬ್ಬರಿಗೂ ನಮಸ್ಕಾರ. ಅಲ್ಲ, ನಿಮ್ಮ ಸೇವೆಯಿಂದ ಮುಂದೆ ನಮ್ದೇನು ಚೀಲ ಮುಚ್ಕೊಂಬ ಅಲ್ಲಪ್ಪ, ಮೋಟರ್ ಮೇಲೆ ಬೀಳ್ತವೆ. ಮೋಟರ್ ಇದೆ. ಮೋಟರ್ ಸ್ವಲ್ಪ ಏರು ಅದ್ರೊಳಗೆ ಐತಿ ಅಂತ ಅದು ಅಲ್ಲಿಂದ ಸ್ವಲ್ಪ ಎತ್ಕೊಂತ ಬರುತ್ತೆ. ಅದೊಂದು ತಪ್ಪು ಮಾಡಿದ್ವಿ. ಇಲ್ಲ, ಗ್ರೀನ್ ಪೈಪ್ ಆಗ್ಬಿಟ್ರೆ ಕರೆಕ್ಟ್ ಮೆಥಡ್. ನಾನು ಅಲ್ಲ, ಇದೊಂದು 2 ಅಡಿ ಬಹುದು ಎತ್ಬೋದಲ್ಲ, ಸ್ವಲ್ಪ ಎತ್ಕೆಟ ಹಂಗೆ ಎತ್ಬಿಟ್ರೆ ಸರಿಯಾಗಲ್ಲ. ಒಂದು ಇಷ್ಟೇ ಎತ್ತಕ್ಕೆ ಆಫ್ ಮಾಡಿ. ಮೋಟರ್ ನೀರ್ ಹತ್ರ ಇದೆ. ನೀರು ಬರ್ರಿ ಸರ್. ಈ ಕಡೆ ತಿರ್ಕೊಳ್ಳಿ, ಈ ಕಡೆ ತಿರ್ಕೊಳ್ಳಿ ಸರ್. ಈ ಕಡೆ ಈ ಕಡೆ ಇಲ್ಲಿ ಈ ಕಡೆ ತಿರ್ಕೊಳ್ಳಿ, ಈ ಕಡೆ ತಿರ್ಕೊಳ್ಳಿ. ಈ ಕಡೆ ಬರ್ರಿ, ಅದು ಮುಖ ಕಾಣಲ್ಲ. ಈ ಕಡೆ ಬರ್ರಿ, ಈ ಕಡೆ ಬರ್ರಿ. ಅಲ್ಲಿ ನೀವು ಈ ಕಡೆ ಬರ್ರಿ, ಅಲ್ಲಿ ಕಾಣಲ್ಲ, ಮುಖ ಕಾಣಲ್ಲ. ಅದು ಬಿಸ್ಲಿಗೆ ಈ ಕಡೆ ಬಂದರೆ ಮುಖ ಕಾಣಲ್ಲ. ವಾಯ್ಸ್ ಕಾಲ್ ತೊಗೊಂಡಿದ್ದೆ. ಬೇರೆ ಕಡೆ
5 HP